ಹಣದ ಬದ್ದಲ ಒಂದ ಹಸದ ಬಂದವರಿಗೆ ಒಂದ ತುತ್ತ ಆ ದಾನ ಮಾಡಿದ್ರಪ್ಪ ಅಂತಂದ್ರ ಹೌದು ನಿಮ್ಮ ಜನ್ಮ ಭಾವನ ಆಗ್ತೈತಿ ಅಂತ ಬಹಳ ಒತ್ತಿ ಒತ್ತಿ ಹೇಳ್ಯಾರ. ಒತ್ತು ಒತ್ತಿ ಒತ್ತು ಒತ್ತಿ ಹೇಳ್ಯಾರಪ್ಪ. ಇದು ಸತ್ಯದ ಮಾತ. ಖರೆ ಐತ್ಲ. ನಮಗ ಹೆಂಗ ತಿಳಿಕತ್ತದ ಏನ್ರಿಪ್ಪ ಮಾತ? ದಾನ ಮಾಡಬೇಕಾದ್ರ ಮೊದಲ ನಮ್ಮಲ್ಲಿ ದಾನ ಮಾಡಬೇಕಂತೇಳಿ ಧರ್ಮ ಹುಟ್ಟಬೇಕು. ನಾ ಬಹಳ ಬಡವಿರ್ಲಿ, ನಾ ಬಹಳ ಶ್ರೀಮಂತ ಇರ್ಲಿ, 10 ಎಕರೆ ಭೂಮಿ ಇರ್ಲಿ, ಎಷ್ಟೋ ಭಗವಂತ ನನಗೆ ಹಿಂದ ಕೊಟ್ಟಾನ ಕರೆ ಆ ದಾನ ಕೊಡ್ಬೇಕಂತ ನನ್ನಲ್ಲಿ ಧರ್ಮ ಮೊದಲು ಹುಟ್ಟಿತಂದ್ರ ದಾನ ಕೊಡ್ಲಿಕ್ಕೆ ಬರ್ತದ, ಇಲ್ಲಾರ ಕೊಡ್ಲಿಕ್ಕೆ ಬರಂಗಿಲ್ಲ. ಹೌದು ಹೌದಪ್ಪ ಹೌದು. ಬೀಜದ ಮಾತು ನೋಡುದು. ಭಗವಂತ ಆ ಮದಗೊಂಡ ಮಧ್ಯಾಹ್ನಲ್ಲಿ ಎಷ್ಟೋ ಮಂದಿ ಹೋಗಿ ಉದಾಕ ಕಾಲಿಗೆ ಬೀಳ್ತಿದ್ರು. ಕೋಟಿ ಗಂಟ್ಲೆ ಇದ್ದವರಿದ್ರ ಕರೆ 10 ರೂಪಾಯಿನೂ ಅಲ್ಲಿ ದಾನ ಕೊಡ್ತಿದ್ದಿಲ್ಲ. ಕೊಡ್ತಿರ್ಕಿಲ್ಲ. ಯಾವ ಇದೇ ಹಡಿಗನಾಳ ಗ್ರಾಮದೊಳಗ ಅಗದಿ ಬರ್ತಾನಿದ್ರು ಕೂಡ ಬ್ಯಾರಲ್ ಗಂಟ್ಲೆ ತುಪ್ಪ ದಾನ ಮಾಡ್ತಿದ್ದ ಪುಣ್ಯಾತ್ಮರಿ ಹಡಿಗನಾಳ ಮುತ್ಯಪ್ಪನ ಆಗಿರ್ತಕ್ಕಂಥವ. ಹೌದು ಹೌದು ಹೌದು. ನಮ್ಮಲ್ಲಿ ಮೊದಲು ಏನಾಗಬೇಕು, ಧರ್ಮ ಮಾಡಬೇಕು. ಧರ್ಮ ಅನ್ನೋದು ನಮ್ಮಲ್ಲಿ ಇತ್ತಂದ್ರ ದಾನ ಮಾಡ್ಲಿಕ್ಕೆ ಬರ್ತದ, ಹೊರತಾಗಿ ಧರ್ಮ ಮೊದಲು ಹುಟ್ಲಿಲ್ಲರ ದಾನ ಮಾಡಕ್ ಬರಂಗಿಲ್ಲ. ಮೊದಲ ಧರ್ಮ ಅನ್ನೋದು ಬೇಕ. ಅದು ಹೆಂಗ ಕೇಳು. ಹೌದು. ಹಿಂದಿನ ಕಾಲದೊಳಗ ಇಸ್ಲಾಂ ಧರ್ಮದೊಳಗ ಮೌಲಾಲಿ ಶರಣ ಮತ್ತು ಬಿಬಿ ಫಾತಿಮಾ ಸತಿಪತಿ ಆಗಿ ಹೋದ್ರು. ಹೌದು. ಬಿಬಿ ಫಾತಿಮಾ ಮತ್ತು ಮೌಲಾಲಿ ಶರಣ ಆಗಿ ಹೋದ್ರು. ಹೆಂಗ ಇತ್ತ ಬಡತಾನಂತ ಕೇಳಿದ್ರ ಹೆಂಗಿತ್ರಿಪ್ಪ ಮೋನಾಲಿಸಾ? ಇವನೇದು ಯಾಕ ನೀವು ಅಂದ್ರಲ್ಲ ಮತ್ ಮೋನಾಲಿಸಾ ಅಂತೇಳಿ. ಮೋನಾಲಿಸಾ ಅರ್ನದು ಅದು ಬೇರೆ ಅದ. ಅದು ಬೇರೆ ಅನ್ರಿ. ನಾನು ರೋಡ್ ತಪ್ಪಿಸ್ಬೇಡ ನೀನು. ಹೌದು ಹೌದಿಲ್ಲ. ಇಸ್ಲಾಂ ಧರ್ಮದೊಳಗ ಮೌಲಾಲಿ ಶರಣ ಮತ್ತು ಬಿಬಿ ಫಾತಿಮಾ ಅನ್ನವರಾಗಿ ಹೋದ್ರು ಸತಿಪತಿ. ಹೌದು ಹೌದಪ್ಪ. ಅವರಲ್ಲಿ ಏನಿತ್ತ ಧರ್ಮ ಅಂತ ಕೇಳಿದ್ರ ಹೌದು ಇವತ್ತೇ ದುಡಿದು ಇವತ್ತೇ ತಂದು ಇವತ್ತೇ ಬೀಸಿ ಇವತ್ತೇ ಅಡಿಗೆ ಮಾಡಿ ಅಂಬಲಿ ಮಾಡಿ ಕುಡಿತಾನ. ಅವರಲ್ಲಿ ಇನ್ನೊಂದು ಮತ್ತೊಂದು ಇದ್ದಿದ್ದಿಲ್ಲ, ಸಿರಿತಾನ ಇದ್ದಿದ್ದಿಲ್ಲ. ಜೀವನ ನಡೀತಿರ್ಕಿಲ್ರಿಪ್ಪ. ಜೀವನ ನಡೀತಿದ್ದಿಲ್ಲ, ಅಟ್ಟ ಬಡತಾನ ಕಾಡ್ತಿತ್ತು. ಅವಾಗ ಮೌಲಾಲಿ ಶರಣ ಬಿಬಿ ಫಾತಿಮಾ ಇವತ್ತೇ ದುಡ್ದು ಇವತ್ತೇ ತಂದ ಇವತ್ತೇ ಆ ಬೀಸಿ ಅಂಬಲಿ ಮಾಡಿ ಕುಡಿತಿದ್ರು. ಕೆಲವು ದಿನ ಹೋಯ್ತು. ಮುಂದೇನಾಯ್ತಿರಿಪ್ಪ? ಅದೇ ಬಡತಾನದೊಳಗ ಅವಳಾ ಜವಳಿ 2 ಮಕ್ಕಳು ಹುಟ್ಟಿ ಬಂದ್ರು, ಹಸನ ಮತ್ತು ಹುಸೇನ ಅನ್ನುವಂಥವ್ರು. ಹೌದ್ರಿಪ್ಪ. ಆ ಬಡತಾನ ಜನ್ಮಿತ್ತು. ಅದೇ ಬಡತಾನದೊಳಗೆ 2 ಗಂಡು ಮಕ್ಕಳು ಹುಟ್ಟಿ ಬಂದ್ರು. ಅದೇ ಬಡತಾನದೊಳಗ ಗಂಡು ಮಕ್ಕಳ ಸಲುವುದು ಬಹಳ ಕಠಿಣ ನಡೀತು. ಜೀವನ ಬಹಳ ಕಠಿಣ ನಡೀತಿರಿಪ್ಪ. ಬಹಳ ಜೀವನ ಕಠಿಣ ನಡೀತು. ದಿನ ದುಡಿತಿದ್ರು, ದಿನ ತರ್ತಿದ್ರು, ದಿನ ಬೀಸಿ ಅಂಬಲಿ ಮಾಡಿ ಕುಡಿತಿದ್ರು. ಅವತ್ತೇ ದುಡಿದು ಅವತ್ತೇ ತಿನ್ನೋದು. ಬಹಳ ಬಡತಾನ ಕಾಡ್ತಿತ್ತು. ಭಗವಂತಗ ಇದು ಬಹಳ ಅರುಂಟಿತ್ತು. ಅವಾಗ ಅವಳ ಜವಳಿ ಮಕ್ಕಳು ಹುಟ್ಟಿದ್ರು. ಅವನ್ನ ದೊಡ್ಡ ಮಾಡ್ಬೇಕಾರ ಬಹಳ ಕಠಿಣ ಆಯ್ತು ಪುಣ್ಯಾತ್ಮರೇ. ಹೌದ್ರಿಪ್ಪ. ಗಂಡ ಹೆಂಡತಿಗೆ ಸತಿಪತಿಗೆ ಬಹಳ ಕಠಿಣ ಆಯ್ತು. ಹೆಂಗ ಮಾಡಿ ಆ ಕಡೆ ಬಡದ ಈ ಕಡೆ ಬಡದ ಆ ಮಕ್ಕಳ ಅಡಗರಿ ಹಂಗಾಯ್ತು. ದುಡ್ಯಾಕ ಬರುವಂಗ ದೊಡ್ಡವ್ರನ್ನ ಮಾಡಿಬಿಟ್ರು. ಪ್ರಾಯಕ್ಕೆ ಬಂದ್ರಿಪ್ಪ. ಸ್ವಲ್ಪ ವಯಸ್ಸಿಗೆ ಬಂದ್ರು. ಅವಾಗ ಇನ್ನೂ ಬಡತಾನ ಕಾಡ್ತಿತ್ತು. ಯಾವ ಮೌಲಾಲಿ ಶರಣಿಂದ ದುಡಿದು ತರಬೇಕಂತ ಹೊಲಕ್ಕೆ ಹೋಗಿದ್ದ. ಅಲ್ಲಿ ಒಬ್ಬ ಇವನಿಗಿಂತ ಕಡು ಬಡು ಒಂದ ಬೇಡ್ತಾನ. ಏನತ್ತ ಬೇಡ್ತಾನ್ರಿಪ್ಪ? ಅಂಗಳದಾಗ ನಿಂತ ಉಡಿವಡ್ಡಿ ಬೇಡ್ತಾನೆಪ್ಪ. ಮನಿ ಒಳಗ ನನಗ ಬಹಳ ಬಡತಾನದ. ಮನಿ ಒಳಗ ಹರ್ಯಾಕ ಬಂದ ಹೆಣ್ಣು ಮಗಳ 18-20 ವಯಸ್ಸು ತುಂಬಿ ನಿಂತಾಳ. ಆ ಹೆಣ್ಣು ಮಗಳಿಗೆ ಲಗ್ನ ಮಾಡಿ ಕೊಡ್ಬೇಕಂದ್ರ ನನ್ನ ಕಡೆ ದುಡ್ಡಿಲ್ಲ, ರೊಕ್ಕಿಲ್ಲ, ತಿನ್ನ ಕೂಳಿಲ್ಲ, ಬಡತಾನ ಬಾಳದ. ಆ ಬಡವನ ಮುಂದ ಈ ಬಡವ ಇವ್ ತೀರಾ ಬಡವ್ರಿಪ್ಪ. ತೀರಾ ಬಡವ ಉಡುವಡ್ಡಿ ಬೇಡ್ತಾನೆ. ಏನತ್ತ? ಯಪ್ಪ, ನನ್ನ ಮನಿ ಒಳಗೆ ಹೆಣ್ಣು ಮಗಳ ಕೊಡ್ಬೇಕಂದ್ರ ರೊಕ್ಕ ಇಲ್ಲ, ಹರ್ಯಾಕ ಬಂದ ಹೆಣ್ಣು ಮಗಳ ಮನಿ ಒಳಗೆ ಕೂತಾಳೆಪ್ಪ, ಏನಾರೇ ಕೊಡು, ನನಗ ಧರ್ಮ ಮಾಡು, ದಾನ ಮಾಡತ್ ಬಿಡ್ಕೋತಾನ. ಇವೇನ್ ಮಾಡ್ತಾನ್ರಿಪ್ಪ ಧರ್ಮದಿಂದ ಮೌಲಾಲಿ ಶರಣ. ನೋಡಿ ಹೆಂಗಂದ್ರ ಮೌಲಾಲಿ ಶರಣಲ್ಲಿ ಅಂತ ಧರ್ಮ ಐತಿ. ಇವನಲ್ಲಿ ಕೊಡ್ಬೇಕಂದ್ರ ಏನೂ ಇಲ್ಲ. ಖರೆ ಧರ್ಮ ಎಂತಾದ ನೋಡು. ಆದ್ರೂ ಅವನಲ್ಲಿ ಧರ್ಮ ಅದ. ಹೌದ್ರಿಪ್ಪ. ನಿನ್ನ ಮಗಳ ಹರ್ಯಾಕ ಬಂದಾಳ ಅಂತ ಹೇಳ್ತಿ, ರೊಕ್ಕ ಕೊಡ್ತೀನಿ, ನನಗ 1 ದಿವಸ ಟೈಮ್ ಕೊಡು ಅಂತ ಬೇಡ್ಕೊಂಡ ಮೌಲಾಲಿ ಶರಣ. ಇವ ಬಡವ, ಇವನಿಕಿಂತ ಬಡವಗೆ ಅವ ಬೇಡ್ಕೋತಾನ. ಹೌದ್ರಿಪ್ಪ. ಅವಾಗ
ಮನಿಗೆ ಬಂದ ಹಾ ಹಾ ನಾಳೆಗೆ ತಂದು ಕೊಡ್ತಾನಪ್ಪ 10 ರೂಪಾಯಿ ಎತ್ತಿ ತಿಳ್ಕೊಂಡು ಹಾ ಮನಿಗೆ ಬಂದ. ಏನ್ ಮಾಡ್ತಾನ್ರಿಪ್ಪ ಮನೆಗ್ ಬಂದ? ಮನಿಗೆ ಬಂದ ಆ ಬಿಬಿ ಪಾತಿಮನ ಮುಂದ ರಾತ್ರಿ ಸರ್ವತ್ತಿನೊಳಗ ಕೂತ್ ಮಾತಾಡ್ತಾರ ಇಬ್ರು ಸತಿಪತಿ ಕೂಡಿ. ಆಹಾ ಏನೇನು ಮಾತಾಡ್ತಾರ್ರಿಪ್ಪ? ನಾವ ದಿನ ದುಡ್ದ ದಿನ ತಂದ ದಿನ ಬೀಸಿ ದಿನ ಅಂಬಲಿ ಮಾಡಿ ಕುಡಿತಾನ, ನಮ್ಮ ಸಂಸಾರ ನಡಿದಿಲ್ಲ ಅಂತಾದ್ರೊಳಗೊಬ್ಬ ನನಗೆ ಏನು ಬೇಡ್ಯಾನ? ಆಹಾ ನನ್ನ ಮನಿ ಒಳಗೆ ಹೆಣ್ಣು ಮಗಳ ಹರೇಕ ಬಂದ ನಿತ್ತಾಳ ಮಾಡಿ ಕೊಡ್ಬೇಕಂದ್ರ ದುಡ್ಡಿಲ್ಲ, ನೀವು ನನಗ 200 ರೂಪಾಯಿ ಕೊಡ್ಬೇಕಂತೇಳಿ ನನ್ನ ಕಡೆ ಬೇಡ್ಯಾನ. ನಾ ಹೂ ಅಂದ ಮಾತು ಕೊಟ್ಟು ಬಂದಿನಿ ಅಂತೇಳಿ ಆ ಯಾರಿಗೆ ಬಿಬಿ ಪಾತಿಮಾಗ ಹೇಳ್ತಾರ. ಆಹಾ ಸಾಲ ಕೊಡ್ತಾನಂತ ಹೇಳಿ ಬಂದೀನಿ. ಹೌದು. ಅವಾಗ ಧರ್ಮ ಎಂತಾದಿತ್ತು ನೋಡ್ರಿ ಈ ಬಡವರ ಕಡೆ. ಎಂತಾದಿತ್ರಿಪ್ಪ? ಅವಾಗ ಸತಿಪತಿ ಕೂಡಿ ವಿಚಾರ ಮಾಡ್ತಾರ. ಆಹಾ ನಮ್ಮಲ್ಲಿ ಕೊಡ್ಬೇಕಂದ್ರ ಮಾರಿ ಕೊಡ್ಬೇಕಂದ್ರ ಬೆಳ್ಳಿ ಇಲ್ಲ, ಬಂಗಾರ ಇಲ್ಲ, ರೊಕ್ಕ ಇಲ್ಲ, ರೂಪಾಯಿ ಇಲ್ಲ, ಏನೂ ಇಲ್ಲ. ಆಹಾ ದವಸ ಧಾನ್ಯ ಏನೂ ಇಲ್ಲ, ಏನೂ ಇಲ್ಲ. ಹುಟ್ಟಿರ್ತಕ್ಕಂತ 2 ಮಕ್ಕಳದಾವ ನಮ್ಮ ಮನಿ ಒಳಗ. ಆಹಾ ಇದೇ 2 ಮಕ್ಕಳ ಹೋದ ಮತ್ತೊಬ್ಬರಲ್ಲಿ ಚಾಕರಿ ಇಟ್ಟು 200 ರೂಪಾಯಿ ತಂದು ಇವರಿಗೆ ಕೊಡೋನು, ಧರ್ಮ ಮಾಡೋನು ಅಂತೇಳಿ ಇವರಲ್ಲಿ ಭಾವ ಬತ್ತು ನೋಡ್ರಿ. ಧರ್ಮವಂತರ ಪುಣ್ಯವಂತರಲ್ಲಿ. ಆಹಾ ಹೌದಿಲ್ಲ? ಹೌದ್ರಿಪ್ಪ. ಅವಾಗ ಧರ್ಮ ಇವರಲ್ಲಿ ಹುಟ್ಟಿ ಬತ್ತು. ಆಹಾ ಅವಾಗ ಹಸನ್ ಹುಸನ್ 2 ಮಂದಿನ ಹುಡುಗರನ್ನ ಕರ್ಕೊಂಡು ಎಲ್ಲಿಗೆ ಬರ್ತಾರ? ಎಲ್ಲಿಗೆ ಬರ್ತಾರ್ರಿಪ್ಪ? ಶೆಟ್ಟಿ ಸಾವುಕಾರನ ಅಂಗಡಿಗೆ ಬಂದ ಉಡಿ ಒಡ್ಡಿ ಬೇಡ್ತಾರೆಪ್ಪ. ಯಪ್ಪ ನಮಗ 200 ರೂಪಾಯಿ ಕೊಡು, ಇವು 2 ಮಕ್ಕಳ ನಿನ್ ಹತ್ತೆ ಕಿಟ್ಟುವ. ಆಹಾ ಹೊಳ್ಳಿ ಕಟ್ಟಬಾಕಿ ಮುಟ್ಟತಕ್ಕ. ನೋಡ್ರಿ ಹೆಂಗದ ಮಾತ. ಆಹಾ ಅವಾಗ ಶೆಟ್ಟಿ ಸಾವುಕಾರ ಮಾತ ಮಾಡಿ ಹೇಳ್ತಾನ ಸತಿಗೆ ಮತ್ತು ಪತಿಗೆ. ಏನ್ ಹೇಳ್ತಾರ್ರಿಪ್ಪ ಕರಾರ? ಶೆಟ್ಟಿ ಸಾವುಕಾರ ಸೊಕ್ಕಿನೇ ಬಂದ ಸತಿ ಪತಿಗೆ ಮಾತೇನು ಮಾಡ್ತಾನ? ಏನ್ ಮಾಡ್ತಾನ್ರಿಪ್ಪ? ನಾಳೆ ಹೊತ್ತ ಮುನುಗುರನ 200 ರೂಪಾಯಿ ತಂದ ನನಗ್ ಕೊಟ್ರಂದ್ರೆ ಮಕ್ಕಳು ನಿಮ್ಮವ, ರೊಕ್ಕ ನನ್ನವ. ಆಹಾ 200 ರೂಪಾಯಿ ಹೊತ್ತು ಮುನಿಗೆ ಹೋಯ್ತಂದ್ರ ರೊಕ್ಕ ನಿಮ್ಮವ, ಮಕ್ಕಳು ನನ್ನವತ್ತ ಕರಾರ ಬರ್ಸ್ಕೊಂಡ ಪುಣ್ಯಾತ್ಮರೇ. ಬಡವ್ರ ಹತ್ತೇಲಿ. ಹೌದ್ರಿಪ್ಪ. ಇವರಲ್ಲಿ ಧರ್ಮ ಇತ್ತು. ಹಾ ಆ ಧರ್ಮಕ್ಕೆ ಭಗವಂತ ನಿಲ್ತಾನ ಅಂತ ಹೇಳಿ ಬಹಳ ಭಗವಂತನ ಮೇಲೆ ಆಸೆ ಇಟ್ಟುಕೊಂಡು ಆ ಮಕ್ಕಳು ಒಂದು ಶೆಟ್ಟಿ ಸಾವುಕಾರನಲ್ಲಿ ಇಟ್ಟು 200 ರೂಪಾಯಿ ತಂದ ಬಡವನ ಕರೆಸಿ ಬಡವನ ಉಡಿ ಒಳಗೆ ಹಾಕ್ತಾರ ಪುಣ್ಯಾತ್ಮರೇ. ಆಹಾ ಎಂತ ನೋಡ್ರಿಪ್ಪ ಧರ್ಮದು. ನೋಡ್ರಿ ಹೆಂಗದ ಧರ್ಮ. ಮೌಲಾಲಿ ಶರಣಲ್ಲಿ ಬಿಬಿ ಪಾತ್ಯಮಾನಲ್ಲಿ ಎಂತ ಧರ್ಮದ ನೋಡ್ರಿ. ಅವಾಗ ಹಾಕಿ ಬಿಟ್ರು. ಅದೇ ರೊಕ್ಕ ತಗೊಂಡು ಹೋಗಿ ಹರಿಯಕ್ಕೆ ಬಂದಿರತಕ್ಕಂತ ಹೆಣ್ಣು ಮಗಳನ್ನ ಲಗ್ನ ಮಾಡಿ ಆಕಿ ದಂಡಿಗೆ ಹಚ್ಚಿಬಿಟ್ಟ ಈ ಬಡವ. ಆಹಾ ಮೌಲಾಲಿ ಶರಣ ಅಲ್ಲ, ಮೌಲಾಲಿ ಶರಣಗೆ ಬೇಡದಿಕ್ ಬಂದಿರತಕ್ಕಂತ ಬಡವ. ಹೌದ್ರಿಪ್ಪ. ಆ ತನ್ನ ಮಗಳನ್ನ ದಂಡಿಗೆ ಹಚ್ಚಿಬಿಟ್ಟ. ಅವಾಗ ಚಿಂತೆ ನಡೀತಿ ಯಾರಿಗೆ? ಇವ್ರಿಗಿರಿಪ್ಪ. ಮೌಲಾಲಿ ಶರಣಗ ಮತ್ತು ಬಿಬಿ ಪಾತಿಮಾಗ ಚಿಂತೆ ನಡೀತು. ಆಹಾ ನಮ್ಮ ಮಕ್ಕಳರ ಅಲ್ಲಿದಾರ. ನಾಳೆ ಹೊತ್ತು ಮುನಿಗಿತಂದ್ರ ಮಕ್ಕಳ ಅವನ ಪಾದಿನಾಗ್ತಾವ. ಏನು ಮಾಡೋದತ್ತ ಚಿಂತೆ ಮಾಡ್ತಾರ ಪುಣ್ಯಾತ್ಮರೇ. ಹೌದ್ರಿಪ್ಪ. ಅವಾಗ ತಾಯಿ ಹೆಂಗ ಚಿಂತೆ ಮಾಡ್ತಾಳೆ ಕೇಳ್ರಿ. ಮಕ್ಕಳ ಮೇಲೆ ಎಷ್ಟು ಮಮಕಾರ ಇರ್ತದ, ಎಷ್ಟು ಮಾಯೆ ಇರ್ತದ. ಹೆಂಗ ಪ್ರೀತಿ ಮಾಡ್ತಾಳ್ರಿಪ್ಪ. ಭಗವಂತನಲ್ಲಿ ಬೇಡ್ತಾಳ, ಉಡಿವಡ್ಡಿ ಬೇಡ್ತಾಳ, ಕಣ್ಣೀರು ಹಾಕಿ ಬೇಡ್ತಾಳ. ಭಗವಂತ ಬಾಳ ಬಡತನ ಕೊಟ್ಟಿ, ಭಗವಂತ ಹುಟ್ಟಿಸಿ ಧರಣಿ ಮೇಲೆ ಬಿಟ್ಟಿ ಬಾಳ ಬಡತನ ಕೊಟ್ಟಿ, ಬಡತನ ಕೊಟ್ರು ಕೊಡವಲ್ಲ ತೇಳಿ ತಿಳ್ಕೊಂಡು ಭಗವಂತ ಜೀವನ ಗಳಯಾಕ ಹತ್ತಿದೆವು. ಭಗವಂತ ಹೇಳ್ತಾಳೆ ಈ ಮಾತ ಸಟ್ಟಾನ ಸರ್ವತ್ತಿನೊಳಗ. ಹೌದ್ರಿಪ್ಪ. ಯಪ್ಪ ಬಾಳ ಬಡತನ ಕೊಟ್ರು ಕೂಡ ಬಡತನದಾಗ ಹೊತ್ತ ಗಳಯಾಕ ಹತ್ತಿದೆವು. ಅದೇ ಬಡತನದಾಗ ಅವಳ ಜವಳಿ 2 ಮಕ್ಕಳನ್ನು ಕೊಟ್ಟಿ, ಬಡತನ ಕೊಟ್ಟಿ ಬಡತನದಾಗ 2 ಮಕ್ಕಳನ್ನು ಕೊಟ್ಟಿ, ಮಕ್ಕಳನ್ನು ಕೊಟ್ರೆ ಕೊಡವಲ್ಲತ್ತ ಅವನು ಜಪಾನ ಮಾಡಿದವು ಪುಣ್ಯಾತ್ಮ. ಹೌದ್ರಿಪ್ಪ. ಭಗವಂತಗ ಬೇಡ್ಕೋತಾಳ. ಏನ್ ಬೇಡ್ಕೋತಾಳ್ರಿಪ್ಪ? ಆ 2 ಮಕ್ಕಳನ್ನು ಕೊಟ್ಟಿ ಕೊಟ್ರೆ ಕೊಡುವಲ್ಲ ಅಂದ್ರ ಓದ ಮತ್ತೊಬ್ಬರ ಮನ್ಯಾಗ ಚಾಕ್ರಿ ಇಡುವಂಗ ಮಾಡಿಬಿಟ್ಟು ಭಗವಂತ ಎಂತಾದ ತಂದು ಅಪ್ಪ ಅದ್ ಬೇಡ್ಕೋತಾಳ್ರಿಪ್ಪ. ಭಗವಂತನಲ್ಲಿ ವಿನಂತ್ಯದಿಂದ ಭಕ್ತಿದಿಂದ ಭಗವಂತನಲ್ಲಿ ಉಡಿವಡ್ಡಿ ಬೇಡ್ತಾಳೆಯಪ್ಪ. ಬಡತನ ಕೊಟ್ಟಿ ಬಡತನದಾಗ ಮಕ್ಕಳ ಕೊಟ್ಟಿ, ಮಕ್ಕಳ ಮತ್ತೊಬ್ಬರ ಪಾಲು ಮಾಡಿಬಿಟ್ಟು ಭಗವಂತ ಆತ ಬೇಡ್ಕೋತಾಳ. ಹೌದ್ರಿಪ್ಪ. ಇದು ಯಾರಿಗಾರ ಉಂಟಾಯ್ತು? ಶಿವನಿಗೆ ಮ್ಯಾಲ ಕೂತ ಪರಮಾತ್ಮಗೆ ಈ ಮಾತರ ಉಂಟಾಯ್ತು. ಹೌದ್ರಿಪ್ಪ. ಅವಾಗ ದುಃಖ ಮಾಡಿ ಬೇಡ್ಕೋತಾಳ. ಅದೇ ದುಃಖದಾಗ ಏನ್ ಕಣ್ಣೀರು ಬಂದು ಭೂಮಿಗೆ ಬೀಳುತ್ತಿದ್ದು, ಎಡಗಡೆ ಕಣ್ಣೀರು ಬಂದು ಭೂಮಿಗೆ ಬಿತ್ತು, ವಜ್ರದ ಹಳ್ಳ ಇತ್ತು. ವಜ್ರದ ಹರಳ. ಬಲಗಡೆದ ಒಂದ ಕಣ್ಣೀರು ಬಂದ ಭೂಮಿಗೆ ಬಿತ್ತು, ಅದು ಒಂದು ವಜ್ರದ ಹಳ್ಳ ಇತ್ತು. ಹೌದ್ರಿಪ್ಪ.
ಅವ ಎರಡು ವಜ್ರದ ಹಳ್ಳ ಕೈಯಾಗ ತಗೋತಾಳ. ಆಹಾ ಯಪ್ಪ ಭಗವಂತ, ಹಾ ನಮ್ಮ ದುಃಖಕ್ಕ ನಮ್ಮ ಧರ್ಮಕ್ಕೆ ಮೆಚ್ಚಿ ಭಗವಂತ ನೀ ನನಗೆ ಎರಡು ವಜ್ರದ ಹಳ್ಳ ಕೊಟ್ಟೆ ತಿಳ್ಕೊಂಡು ಬಹಳ ಸಂತೋಷದಿಂದ ಎದ್ದು ಜಾಮ ಜಳಕ ಮಾಡಿ ಇದೇ ಎರಡು ವಜ್ರದ ಹಳ್ಳ ಓದು ಎಲ್ಲಿಗೆ ಹೋಯ್ತಾರ? ಪತ್ತಾರ ಅಂಗಡಿಗೆ ಹೋಯ್ತಾರ ಪುಣ್ಯಾತ್ಮರಿ. ಪತ್ತಾರ ಅಂಗಡಿಗೆ ಪತ್ತಾರ ಅಂಗಡಿಗೆ ಹೋದ್ ಎರಡು ವಜ್ರದ ಹಳ್ಳ ತೋರಿಸ್ತಾರ. ಸತಿಪತಿ ಕೂಡಿ ಮೌಲಾಲಿ ಶರಣ ಬಿಬಿ ಫಾತಿಮಾ ಎಷ್ಟು ಬೇಕು ನಿಮಗ ರೊಕ್ಕ ಅಂತ ಕೇಳ್ದ. ಪತ್ತಾರ ಹೌದ್ರಿಪ್ಪ. ಅವಾಗ ಏನ್ ಹೇಳ್ತಾರ ಸತಿಪತಿ? ಏನ್ ಹೇಳ್ತಾರ್ರಿಪ್ಪ? ಭಾಳ ಬೇಡ ಭಗವಂತ, ನಾವ್ 200 ರೂಪಾಯಿಗಾಗಿ ಮಕ್ಕಳ ಅದು ಮತ್ತೊಬ್ಬರು ತಾಬೀನಿಟ್ಟು ಬಂದೇವ, ನಮಗ್ 2 ರೂಪಾಯಿ ಕೊಡು, 100 ರೂಪಾಯಿ ಕೊಡು ಅಂತ ಬೇಡಿದ್ರು. ಆಸೆ ಮಾಡ್ಲಿಲ್ಲ. ಇವರಲ್ಲಿ ಧರ್ಮ ಇತ್ತು. ಹೌದ್ರಿಪ್ಪ. ಅದೇ 200 ರೂಪಾಯಿ ತಗೊಂಡ ಕಟ್ಕೊಂಡ್ ಎಲ್ಲಿಗೆ ಹೋಗ್ತಾರ? ಶೆಟ್ಟಿ ಸಾವುಕಾರನ ಮನಿಗೆ. ಶೆಟ್ಟಿ ಸಾವುಕಾರನ ಮನಿಗೆ ಹೋಗ್ತಾರ. ಹೆಂಗ್ ಹೋಗ್ತಾರ? ಹೆಂಗ್ರಿಪ್ಪ ಅದು? ಇಷ್ಟೆಲ್ಲ ಆಗಿ ಹೋಗೋರೊಳಗ ಭಗವಂತಗ ಏನ್ ಅರವುಂಟಾಯ್ತು? ಸೊಕ್ಕ ಬಂದ ಅವ್ರ ಸೊಕ್ಕ ಮುರಿಬೇಕಂತೇಳಿ ಇಷ್ಟೆಲ್ಲ ಆಗಿ ಹೋಗಿ ಆ ಶೆಟ್ಟಿ ಸಾವುಕಾರನ ಮನಿ ಒಳಗ ಕಾಲಿಡ್ತಿದ್ರು. ಸೂರ್ಯದೇವ ಮದಿ ಮುಣಗಾಕತ್ರಿಪ್ಪ. ಮುಣಗಾಕತ್ತ ಹೊತ್ತ ಮುಣಗಾಕೈತು. ಸೂರ್ಯಾಸ್ತಾಗಕತ್ತು. ಹೌದ್ರಿಪ್ಪ. ಒಂದ ಕಾಲ ಒಳಗಿಟ್ಟಿದ್ರು, ಇನ್ನ ಒಂದ ಕಾಲ ಹೊರಗಿತ್ತು. ಸೂರ್ಯ ಮುನಿಗಿ ಕತ್ತಲಾಯ್ತು. ಹೌದ್ರಿಪ್ಪ. ಟೈಮಿಂಗ್ ವೈದೆ ಮುಗಿಯಾಕ್ ಬಂದಿತ್ತು. ವೈದೆ ಮುಗಿಯೋ ಟೈಮ್ ಬತ್ತು, ಕತ್ತಲಾಯ್ತು. ಅವಾಗ ಶೆಟ್ಟಿ ಸಾವುಕಾರ ಬಂದು ಕೇಳ್ತಾನ. ಏನ್ ಕೇಳ್ತಾನ್ರಿಪ್ಪ? ನಿಮಗೇನ್ ಕೊಟ್ಟಿನಿ ವೈದೆ? ಸೂರ್ಯ ಮುಣಗುತ್ತಾನ, ಒಲೆ ಕೊಟ್ಟಿನಿ ಹೊತ್ತು ಮುಣಗುತ್ತಾನ. ರೊಕ್ಕ ನಿಮ್ಮ ಮಕ್ಕಳ ನಮ್ಮ ಸೂರ್ಯ ಮುಣಿಗಿದಂದ್ರ ಹೇಳಿನಿ. ಹೌದ್ರಿಪ್ಪ. ಜರ ಸೂರ್ಯ ಏನ ಇರಾಕಾಗಲೇ ಬರ್ತೀರಿ ಅಂದ್ರ ನಿಮ್ ಮಕ್ಕಳ ಬಿಟ್ಟು ಕಳಿಸ್ತೀನಿ, ರೊಕ್ಕ ನಾ ತಗೋತೀನಿ ಹೋಗತ್ತ. ಕೈ ಹಿಡ್ದ ಎಳದ ಹೊರಗೆ ಹೋಗ್ಯಾಕತ್ತ ಬಿಬಿ ಫಾತಿಮಾಗ. ಮೌಲಾಲಿ ಶರಣಗ ಕೂಡಿ ನೋಡ್ರಿ ಹೆಂಗದ ಮಾತ. ಹೌದ್ರಿಪ್ಪ. ಇವರಲ್ಲಿ ಎಂತ ಧರ್ಮದ. ಅವಾಗ ಹಂಗೆ ಬಿಡ್ಲಿಲ್ಲ ಬಿಬಿ ಫಾತಿಮಾ ಮತ್ತು ಮೌಲಾಲಿ ಶರಣ. ಮತ್ತೇನು ಮಾಡ್ತಾರ್ರಿಪ್ಪ? ಹೊರಗೆ ಅವಾಗ ಎಳೆದು ಹೊರಗೆ ಹೋಗಿದ್ದ ಹೆಬ್ಬಟ್ ಹಿಡಿದಿಳು ಬಿಬಿ ಫಾತಿಮಾ. ಶೆಟ್ಟಿ ಸಾವುಕಾರನ ಹೆಬ್ಬಟ್ ಹಿಡಿದಿಳು. ಹೆಬ್ಬೆಟ್ಟು. ಅದೇ ಹೆಬ್ಬಟ್ಟು ತಗೊಂಡು ಬಂದ ದುಃಖದಾಗ ತಂದು ಯಾವಾಗ ಭೂಮಿಗೆ ಒತ್ತಲು ಮುನಿಗ್ ಹೋದ ಸೂರ್ಯ ಮ್ಯಾಲೆ ಎದ್ದು ಬಂದತ್ತು. ಪುಣ್ಯಾತ್ಮರೇ ಮ್ಯಾಲೆ ಎದ್ದು ಬಂದ. ಅದು ಹೆಂಗ್ ಬರ್ಲಿ? ಇದು ಎತ್ತರಿಂದ ಧರ್ಮದಿಂದ್ರಿಪ್ಪ. ಇದು ಧರ್ಮದಿಂದ ನಡೆದಾರ್ರಿಪ್ಪ ಅವರು. ನೀವೊಂದು ದಾನ ಮಾಡ್ತೀರಿ ಬರಬರಿ, ದಾನಕ್ಕೆಲ್ಲ ಮೆಸ್ತದ, ನನಗೂ ಬರ್ತದ ಕೂಡದ. ಆದ್ರೂ ಧರ್ಮ ಇರ್ಬೇಕ. ಧರ್ಮ ಇತ್ತಂದ್ರ ನಾವು ಹೊಟ್ಟೆ ಇದ್ದಾರು ದಾನ ಮಾಡಕ್ ಬರ್ತದ. ಹೌದ್ರಿಪ್ಪ. ಮತ್ತ ನಮ್ಮಲ್ಲೇ ಧರ್ಮ ಇರ್ಲಿಲ್ಲ ಅಂದ್ರ ಏನ್ ದಾನ ಕೊಟ್ರು? ಕೋಟಿ ಗಟ್ಲೆ ಐತಿ. ಈ ಜಾತ್ರೆಗೆ 10 ರೂಪಾಯಿ ಪಟ್ಟಿ ಕೊಡಲ್ದವ್ರು ಹೊಟ್ಟ್ಯಾರ. ಅದಕ್ಕ ನಮ್ಮಲ್ಲಿ ಏನ್ ಬೇಕು? ಧರ್ಮ ಬೇಕ್ರಿಪ್ಪ. ನಮ್ಮಲ್ಲಿ ಧರ್ಮ ಇತ್ತಂದ್ರ ಮುಂದೆ ದಾನ ಮಾಡ್ಲಿಕ್ಕೆ ಬರ್ತದ. ಆ ದಾನ ನಮ್ಮನ್ನ ಕಾಪಾಡ್ತದ, ಧರ್ಮ ನಮ್ಮನ್ನ ಕಾಪಾಡ್ತದ. ಹೌದ್ರಿಪ್ಪ. ಅದಕ್ಕೆ ಜಗತ್ಯದಲ್ಲಿ ಮೌಲಾಲಿ ಶರಣ ಬಿಬಿ ಫಾತಿಮಾ ಹಸನ್ ಹುಸಂದು ಇನ್ನೂ ಅವ್ರನ್ನ ಜಗತ್ಯದಲ್ಲಿ ಹೆಸರು ಉಳಿದದ ಪುಣ್ಯ. ಅದಕ್ಕೆ ಹೇಳಿದ್ರು ಸರ್, ಮೊದಲ ನಮ್ ಸರ್ ಹೇಳಿದ್ರು ಹೆಂಗ ದಾನ ಧರ್ಮ ಎರಡೂ ಬೇಕಂತ ಹೇಳ್ರಿ. ಅದನ್ನ ಬಿಟ್ಟು ಅದಿಲ್ಲ, ಅದನ್ನ ಬಿಟ್ಟ ಅದಿಲ್ಲ. ಧರ್ಮ ಇತ್ತಂದ್ರ ದಾನ ಮಾಡ್ಲಿಕ್ಕೆ ಬರ್ತದ. ಹೌದು. ಧರ್ಮ ಇರ್ಲಿಲ್ಲ ಅಂದ್ರ ದಾನ ಮಾಡಕ್ ಬರಂಗಿಲ್ಲ. ಅದಕ್ಕೆ ಹೇಳ್ತಾರ ಹೆಂಗ? ಕಾಶಿಯಾತ್ರೆಯ ಚೆನ್ನಾಗಿ ಮಾಡು, ಹಸಿದು ಬಂದವರಿಗೆ ಅನ್ನವ ನೀಡು, ದಾನ ಧರ್ಮವ ಮಾಡಬೇಕ ನಿನ್ನೊಳಗ ನೀನು ತಿಳಿದ ನೋಡಲ್ಲ, ಕೆಳಜಾನ ಶಿವ ಧ್ಯಾನ ಮಾಡಲ್ಲ, ನಿನ್ನೊಳಗ ನೀನು ತಿಳಿದ ನೋಡಲ್ಲ. ಇದು ತಿಳ್ಕೋದದ. ದಾನ ನಮ್ಮಲ್ಲಿ ಅದ, ಧರ್ಮ ನಮ್ಮಲ್ಲಿ ಅದ. ಇದನ್ನ ಜಗತ್ಯದಲ್ಲಿ ತಿಳ್ಕೋದದ, ತಿಳಿಲ್ಲ ಅವರಿಗೆ ತಿಳಿಸಿ ಹೇಳುದದ. ಹೌದ್ರಿಪ್ಪ. ಅದಕ್ಕ ನಮ್ಮ ಸರ್ ಗಂಟಿ ಸರ್ ಇದ್ದವರು ಬಹಳ ಚಂದ ದಾನ ಧರ್ಮ ಇಟ್ಟಾರ. ದಾನ ಬಿಟ್ಟ ಧರ್ಮ ಇಲ್ಲ, ಧರ್ಮ ಬಿಟ್ಟ ದಾನ ಇಲ್ಲ. ಅತ್ರ ಮುಕ್ಕಳ್ಯಾಗ ಅದ, ಅತ್ರ ಮುಕ್ಕಳ್ಯಾಗ ಅದ. ಹೌದ್ರಿಪ್ಪ. ಒಂದೇ ನಂಡ 2 ಮುಖಗಳು ಹಿಂಗ ಇಲ್ಲಿ ಪ್ರತಿಪಾದನೆ ಆಗ್ತಾವತ್ತಲೇ ಅವರ ಇಂಥ ವಿಷಯಗಳನ್ನು ಇಟ್ಟಾರ. ಹೌದ್ರಿಪ್ಪ. ವಿಚಾರ ಮಾಡಿ ಇಟ್ಟಾರ ಗುರುಗಳು. ಹೌದಿಲ್ಲ? ಹೌದ್ರಿಪ್ಪ. ಹಿಂದಕ್ಕಿನ ಕಾಲದೊಳಗ ಮಹಾಭಾರತದೊಳಗ ಮಹಾಭಾರತ ಆಗಿ ಹೋಯ್ತು.
ಹಾಗೆ ಹೋಯ್ತ್ರಿಪ್ಪ. ಮಹಾಭಾರತದೊಳಗೆ ಯಾರ್ಯಾರಾಗಿ ಹೋದ್ರು, ಯಾರ್ಯಾರ ಧರ್ಮಲೆ ನಡೆದ್ರು, ಧರ್ಮದಿಂದ ಏನಾಯ್ತಂತ ಕೇಳಿದ್ರ ಏನಾಯ್ತ್ರಿ ಸರ? 5 ಮಂದಿ ಪಂಚ ಪಾಂಡವರಲ್ಲಿ ಧರ್ಮ ಎಂತಾದಿತ್ತು. ಎಂತಾದಿತ್ರಿಪ್ಪ? ಒಮ್ಮೆ ಮಾತ ಕೊಟ್ಟಂದ್ರ ಹೊಳ್ಳಿ ಮಾತಾಡ್ತಿದ್ದಿಲ್ಲ ಧರ್ಮರಾಜ. ಆಹಾ, ಅದು ಹೆಂಗ್ರಿಪ್ಪ ಅದು? ಪಂಚ ಪಾಂಡವರಲ್ಲಿ ಧರ್ಮ ಇತ್ತ, ನನ್ನ ಹೊಳ್ಳಿ ಮಾತಾಡುವಂತ ಶಕ್ತಿ ಇದ್ದಿದ್ದಿಲ್ಲ. ಹೌದ್ರಿಪ್ಪ. ದುರ್ಯೋಧನ ಇದ್ದವ ಪಗಡಿ ಆಟ ಹೊಡ್ದ. ಆಹಾ, ಇಡೀ ರಾಜ್ಯ ಎಲ್ಲ ಹಚ್ಚಾಕ್ ಹಚ್ಚಿದ. ರಾಜ್ ಹೋದನು ಗಪ್ಪೆ ಕೂತ್ರು. ಯಾರು? ಹಾ, ಪಂಚ ಪಾಂಡವರು. ಪಂಚ ಪಾಂಡವ್ರಿ. ಇಡೀ ರಾಜ್ಯ ಎಲ್ಲ ಹೋದ್ರು ಗಪ್ಪೆ ಕೂತ್ರು. ಮತ್ತ ಶಕುನಿ ಆಟ ತಗೊಂಡು ಯಾರನ್ನ ಹಚ್ಚಾಕ್ ಹಚ್ಚಿದಂದ್ರ ದ್ರೌಪದಾ ದೇವಿನ ಆ ಪಗಡಿ ಆಟಕ್ಕೆ ಹಚ್ಚಾಕ್ ಹಚ್ಚಿದ. ಆಹಾ, ದ್ರೌಪದಾ ದೇವಿನ ಯಾರು ಗೆಲ್ಲತಾರಪ್ಪ ಪಗಡಿ ಆಟದೊಳಗತ್ ಕೇಳಿದ್ರ ಕೌರವರು 101 ಮಂದಿ ಕೌರವರು ಗೆಲ್ತಾರ. ಹೌದ್ರಿಪ್ಪ. ಪಾಂಡವರು ಸೋಲ್ತಾರ, ಪಾಂಡವರು ಸೋಲ್ತಾರ. ಹಾ, ಇವರಲ್ಲಿ ಧರ್ಮ ಇತ್ತ, ನನ್ನ ಹೆಂಗ್ ಉಳಿತಾಳ ಕೇಳು. ಹೆಂಗ್ರಿಪ್ಪ ಅದು? ಪಂಚ ಪಾಂಡವರು 5 ಮಂದಿ ದ್ರೌಪದಾ ದೇವಿನ ಸೋಲ್ತಾರ. ಹಾ, ಅವಾಗ ದ್ರೌಪದಾ ದೇವಿನ ಸೋತಾಗ 5 ಮಂದಿ ಪಂಚ ಪಾಂಡವರು ಅಲ್ಲೇ ಕೂತಿದ್ರು. ಇವರು ಧರ್ಮವಂತರು. ಹೌದ್ರಿಪ್ಪ. ಅವಾಗ ದುರ್ಯೋಧನ ದುಶ್ಯಾಸನ ಕೂಡಿ ಪಂಚ ಪಾಂಡವರ 5 ಮಂದಿ ಮುಂದ ಆ ದುರ್ಯೋಧನ ದುಶ್ಯಾಸನ ಕೂಡಿ ದ್ರೌಪದಾ ದೇವಿ ಶಿರಿ ಚೆಲ್ಲಿಕ್ ಬರ್ತಾರ ಪುಣ್ಯಾತ್ಮರೇ. ಹೌದ್ರಿಪ್ಪ. ಗೆದ್ದ ಮ್ಯಾಲ ಹಾ, ಅವಾಗ ಪಂಚ ಪಾಂಡವರಲ್ಲಿ ಧರ್ಮ ಇತ್ತು. ಏನ್ ತಿಳ್ಕೊತಾರ ಮನುಷ್ಯನಾಗ? ಏನ್ ತಿಳ್ಕೊತಾರ್ರಿಪ್ಪ? ನಾವ ಧರ್ಮವಂತ ಇದ್ದೀವಂದ್ರ ನಮ್ಮ ದ್ರೌಪದಾ ದೇವಿ 5 ಮಂದಿ ನಮ್ಮನ್ನ ಲಗ್ನ ಆಗಿ ದ್ರೌಪದಾ ದೇವಿ ಪತಿವರ್ತ ಧರ್ಮಕ್ಕೆ ಅಲ್ಲಿ ಇತ್ತಂದ್ರ ಅಕ್ಕಿ ಸೀರೆ ಉಳಿತದ. ಹೌದ್ರಿಪ್ಪ. ಇಲ್ಲ ಆದ್ರ ಅಕ್ಕಿಯಲ್ಲಿ ಆಕೆಯಲ್ಲಿ ಆ ಧರ್ಮ ಇಲ್ಲಿಲ್ಲ ಅಂದ್ರ ದ್ರೌಪದಾ ದೇವಿಯಲ್ಲಿ ಧರ್ಮ ಇಲ್ಲಿಲ್ಲ ಅಂದ್ರ ಸೀರೆ ಹೋಗ್ತದತ್ತೇಳಿ ತೆಲಗು ಮುಖ ಮಾಡಿಕೊಂಡಿರ್ತಾರ ಪುಣ್ಯಾತ್ಮರೇ. ಹೌದ್ರಿಪ್ಪ. ಧರ್ಮವಂತರು. ಅವಾಗ ದ್ರೌಪದಾ ದೇವಿ ಏನ್ ಮಾಡ್ತಾಳ? ಏನು ಮಾಡ್ತಾಳ್ರಿಪ್ಪ? ದುರ್ಯೋಧನ ದುಶ್ಯಾಸನ ಕೂಡಿ ಸೀರೆ ಸೆಲಿವಾಗ ಒಂದ ಕೈ ತಲೆಗೆ ಹಿಡಿದಾರ ಎಡಗೈ, ಒಂದ ಮಾನಕ್ಕಾಗಿ ಎಡಗೈ ಹಿಡಿದಾಳ, ಒಂದ ಕೈ ಮ್ಯಾಲ ಮಾಡಿ ಕೃಷ್ಣ ಪರಮಾತ್ಮನ ಕರಿತಾಳ. ಹೌದ್ರಿಪ್ಪ. ಏನಂತ ಕರಿತಾಳ? ಕೃಷ್ಣ ಬಾರೋ ನನ್ನ ಮಾನ ಉಳಿಸು ಅಂತ ಕರಿತಾಳ. ಹೌದ್ರಿಪ್ಪ. ಕೃಷ್ಣ ಏನ್ ಮಾಡಾಕತ್ತಿದ್ದ? ಏನ್ ಮಾಡತ್ತಿದ್ರಿಪ್ಪ? ಆ ತನ್ನ ಮನಿ ಒಳಗ ಕೃಷ್ಣ ಪರಮಾತ್ಮ ಊಟ ಮಾಡ್ಲಿಕ್ಕತ್ತಿದ್ದ. ಊಟ ಮಾಡ್ಲಿಕ್ಕತ್ತಿದ್ದ. ತನ್ನ ಸತಿ ಇದ್ದಾಗ ಹೇಳ್ತಾಳ. ಏನ್ ಹೇಳ್ತಾಳ್ರಿಪ್ಪ? ಏ ಕೃಷ್ಣ ನೋಡಲ್ಲಿ ನಿನ್ನ ಭಕ್ತರದ್ ಏನಾಗ್ಲಿಕ್ಕೆ ಹತ್ಯದ, ಮಾನ ಭಂಗ ಆಗ್ಲಿಕ್ಕೆ ಹತ್ಯದ, ನೀ ಸುಮ್ಮ ಕೂತು ಊಟ ಮಾಡ್ಲಿಕ್ಕೆ ಹತ್ತಿ ಅಂದಾಗ ಮತ್ತ ಕೃಷ್ಣ ಪರಮಾತ್ಮ ಹೇಳ್ದ. ಏನ್ ಹೇಳ್ತಾಳ್ರಿಪ್ಪ? ಇನ್ನೂ ಸ್ವಲ್ಪ ಆಸೆ ಅದ. ಇನ್ನೂ ಸ್ವಲ್ಪ ಆಸೆ ಅದ. ಒಂದ ಕೈ ಮಾನದ ಮೇಲೆ ಅದ. ಆಸೆ ಯಾವಾಗ ಕಡಿತದ ಅವಾಗ ನೋಡ್ತೀನಿ ಗಪ್ ಅಂದ ಕೃಷ್ಣ ಪರಮಾತ್ಮ. ಅವಾಗ ದ್ರೌಪದಾ ದೇವಿ ಯಾವಾಗ 2 ಕೈ ಈ ಮಾನದ ಮೇಗಿನ ಕೈ ತೆಗೆದ ಕೃಷ್ಣ ಕೂಗಿ ಕರಿತಾಳ. ಕೃಷ್ಣ ಪರಮಾತ್ಮ ಬಂದ ಅಕ್ಷಯ ಸೀರೆ ಬಿಟ್ಟ ಪುಣ್ಯಾತ್ಮರೇ. ಅಕ್ಷಯ ಸೀರೆ ಬಿಟ್ಟ. 2 ಕೈ ಮೇಲೆ ಬಿಸಿ ಬೆಡ್ಕೊಂಡಾಗ ಇಲ್ಲಿ ಯಾರೋ ದಾನನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಪಂಚ ಪಾಂಡವರಲ್ಲಿ ಧರ್ಮಿತ್ತು, ದ್ರೌಪದಾ ದೇವಿಯಲ್ಲಿ ಪತಿವರ್ತ ಧರ್ಮಿತ್ತು. ಯಾವ ತನ್ನ ಮಾನ ಮತ್ತೊಬ್ಬರಿಗೆ ಕಾಣಬಾರದ ಪತಿವರ್ತ ಧರ್ಮಿತ್ತು ಅಂದಾಗ ಇದು ಮಾನಪಾನ ಆಗ್ಲಿಲ್ರಿಪ್ಪ. ಹೌದಿಲ್ಲ. ಅಕ್ಕಿ ಮಾನ ಮತ್ತೊಬ್ಬರಿಗೆ ಕಾಣ್ಲಿಲ್ಲ. ಆ ಕೃಷ್ಣ ಪರಮಾತ್ಮ ಸೀರೆ ಬಿಟ್ಟ. ಇದು ಎದರಿಂದ? ಧರ್ಮದಿಂದ. ಇದು ಅವರಲ್ಲಿ ಅಂತ ಧರ್ಮ ಇತ್ತನ ಪರಮಾತ್ಮ ಸೀರೆ ಉಟ್ಟ, ಆಕಿ ಮಾನ ಉಳಿಸಿದ. ಹೌದ್ರಿಪ್ಪ. ಪುಣ್ಯಾತ್ಮರಿ ಈಗೂ ಜಗತ್ತದಲ್ಲಿ ನಡೆದದ. ಏನ್ ನಡೆದ್ರಿಪ್ಪ? ಆ ಹಿಂದಿನ ಕಾಲದಾಗ ನಡೆದೈತಿ, ಈಗ ನಡೆದೈತಿಲ್ಲೋ ನಮಗೂ ಕೋಣಿಲ್ಲ. ಈಗ ಬೇರೆರಿಪ್ಪ. ಹೌದಿಲ್ಲ. ನಮ್ಮ ಆಯಿ ತಿರ್ಕೊಂಡು ಹೋದಳು. ಆಯಿ ತಿರ್ಕೊಂಡು ಹೋದ್ರು, ನಾವು ಸಣ್ಣವರಿದ್ದೆವು. ಹೌದ್ರಿಪ್ಪ. ತೀರ್ಕೊಂಡು ಹೋಗಿ ಕಟ್ಟಿಗೆಯಾಗ ಹಾಕಿ ಸುಟ್ರು ಕೂಡ 5 ನೀರಿಗೆ ಸುಟ್ರಿಕಿಲ್ಲ ಪುಣ್ಯಾತ್ಮರಿ ನಮ್ಮ ಆಯುವ. ಇದು ಎತ್ತರಿಂದ? ಧರ್ಮದಿಂದ. ಪತಿವರ್ತ ಧರ್ಮದಿಂದ. ಹೌದ್ರಿಪ್ಪ. ಇದು ನಾವು ಕಣ್ಣಾರೆ ನೋಡಿರ್ತಕ್ಕಂತ ಮಾತ. ನಮ್ಮ ಮನಿ ಒಳಗ ಆಯಿ ಸತ್ತು ಹೋದಾಗ ಕಟ್ಟಿಗೆಯಾಗ ಹಾಕಿ ಸುಟ್ರು 5 ಸೀರೆ ನೀರಿಗೆ ಸುಟ್ರಿಕಿಲ್ಲ. ತಗದೆಲ್ಲಾ ಮಂದಿಗೆ ತೋರ್ಸ್ಯಾರತ್ತು ಪುಣ್ಯಾತ್ಮರಿ ನಮ್ಮ ಮನಿ ಒಳಗ. ಹೌದ್ರಿಪ್ಪ. ಇದು ಇಂಥ ಧರ್ಮ, ಪತಿವರ್ತ ಧರ್ಮ ಯಾರಲ್ಲಿ ಇರ್ಬೇಕಂತ ಕೇಳಿದ್ರ ಹೆಣ್ಣು ಮಕ್ಕಳಲ್ಲಿ ಇಂಥ ಧರ್ಮ ಇತ್ತಂದ್ರ ಹಂಗ ನಡೀತದ. ಹೌದ್ರಿಪ್ಪ. ಮತ್ತ ದಾನದಿಂದ ಏನು ಆಗೋದಿಲ್ಲನೋ ಅಂತ ಮಾತು ನಮ್ಮಲ್ಲಿ ಅದ. ಹೌದ್ರಿಪ್ಪ. ಅದಕ್ಕ ಬಹಳ ಮಾತಾಡೋದ್ರಾಗ ಅರ್ಥ ಇಲ್ಲ. ನಮ್ಮ ಸಹ ಕಲಾವಿದ್ರಿಗೆ ಒಂದು ಮಾತು ಕೇಳಿದೆವು ನಾವು. ಏನ್ರಿಪ್ಪ ಅದು?
ಮೂಲದಲ್ಲಿ ಭಂಡಾರ ಎಲ್ಲಿ ಹುಟ್ಟಿತು, ಯಾವ ವಾರ ಹುಟ್ಟಿತು, ಯಾವ ವಾರ ಹುಟ್ಟಿತು, ಆ ವಾರದಿನ ನಕ್ಷತ್ರ ಯಾವ್ದಿತ್ತು, ಹೌದ್ರಿಪ್ಪ. ಆ ಯಾವ ಈ ಪ್ರಪಂಚಕ್ಕ ಆ ಭಂಡಾರ ತಂದ ಕೊಟ್ಟಿರ್ತಕ್ಕಂತ ಮಹರ್ಷಿ ಯಾರ ಅಂತ ಕೇಳಿದಾಗ ಏನ್ ಹೇಳ್ರಿಪ್ಪ ನಮ್ಮ ಸರ್ ಅವರು? ಮೂರ್ನಾಲ್ಕು ತಮದಲ್ಲಿ ಹುಟ್ಟೈತಿ ಭಂಡಾರ. ಆ ಪಾರ್ವತಿ ಭಂಡಾರ ಈ ಪ್ರಪಂಚಕ್ಕೆ ತಂದು ಕೊಟ್ಟಾಳತ್ ಏನೇನೋ ದೃಷ್ಟಾಂತ ಹೇಳ್ಯಾರ, ಬುಕ್ನ್ಯಾಗ ಬರ್ದಾರ್ಥ ಹೇಳ್ರಿಪ್ಪ. ಹೌದಿಲ್ಲ? ಈ ಮಾತ ನಾವ್ ಕೇಳಿರ್ತಕ್ಕಂತ ಮಾತ ಉತ್ತರ ಕರೆಕ್ಟ್ ಇಲ್ಲ. ಇಲ್ಲ, ನಾವ್ ಕೇಳಿದ್ದೇ ಬೇರೆ ಅದ. ಪ್ರಥಮದಲ್ಲಿ ಭಂಡಾರ ಎಲ್ಲಿ ಹುಟ್ಟಿತು, ಯಾವ ವಾರ ದಿವಸ ಹುಟ್ಟಿತು, ಆ ವಾರ ದಿವಸ ನಕ್ಷತ್ರ ಯಾವ್ದಿತ್ತು, ಆ ಭೂಮಿಗೆ ತಂದು ಕೊಟ್ಟಿರ್ತಕ್ಕಂತ ಮಹರ್ಷಿ ಅಂತೇಳಿ ಹಿಂಗ್ ಕೇಳಿದೆವು. ಹೌದ್ರಿಪ್ಪ. ಅವ್ರ ಏನೇನೋ ಬೇರೆ ಹೇಳ್ಯಾರ, ಮೈಲಾರನಿಂದ ಹುಟ್ಟಿತು ಅಂತ ಹೇಳ್ಕೊತ ಬಂದ್ರ. ಏನೋ ಎಡಮೂರು ನಮನಿ ಹೇಳ್ಯಾರ, ಕರೆ ನಾವು ಕೇಳಿರ್ತಕ್ಕಂತ ಮಾತಿಗೆ ಸರಿ ಉತ್ತರ ಬಂದಿಲ್ಲ. ಇದೇ ವಾರ ಹುಡ್ತು, ಇದೇ ನಕ್ಷತ್ರ ಹುಡ್ತು, ಇವಾಗ ಹುಡ್ತು, ಇಂಥ ಋಷಿನ ತಂದ ಪ್ರಪಂಚಕ್ಕೆ ಕೊಟ್ಟಂದ್ರ ನಮ್ಮ ಉತ್ತರ ಕುಲ್ಲಾಗ್ತದ. ಹೌದ್ರಿಪ್ಪ. ಹೌದಿಲ್ಲ? ಆ ಉತ್ತರ ನಾವು ಕೇಳಿರ್ತಕ್ಕಂತ ಪ್ರಶ್ನೆಗೆ ಉತ್ತರ ಸರಿ ಇಲ್ಲ. ಮತ್ತ ಇನ್ನೊಂದು ಕೇಳಿದ್ರ ಅವ್ರು, ಏನ್ ಕೇಳ್ಯಾರಿಪ್ಪ? ಒಬ್ಬಾಕಿ ಹೆಣ್ಣು ಮಗಳನ್ನ ಎಷ್ಟೋ ಶರಣರನ್ನ ಯುವತಿ ಒಳಗ ಹಾಕ್ತಾರ, ಮತ್ತ ಎತ್ತರೊಳಗ ಹಾಕ್ತಾರ. ಕಂಬಳಿ ಹಾಸಿದಾರವ, ಅತ್ರೊಳಗೆ ಇಬ್ಬತ್ತಿನೂ ಹಾಕ್ಯಾರೋ, ಮತ್ತ ಅಕ್ಕಿನ ಹೆಣ್ಮಗಳನ್ನ ಹಾಕ್ಯಾರೋ, ಮ್ಯಾಗೋ ಸೀರಿನ ಹೊಚ್ಚಾರು ಮುಚ್ಚಾರ ಅಂತ ಕೇಳ್ಯಾರ. ಹೌದ್ರಿಪ್ಪ. ಇದು ನಮ್ಮ ಹಾಲು ಮತ್ತಕ್ಕೆ ಏನು ಸಂಬಂಧಪಟ್ಟಂಗ ಇಲ್ಲ ಗೊತ್ತ ಪ್ರಶ್ನೆ. ಹೌದ್ರಿಪ್ಪ. ಇದ್ರು ಇರ್ಬೋದು, ನಮಗ್ ಗೊತ್ತಿಲ್ಲ. ಹೌದಿಲ್ಲ? ಹೌದ್ರಪ್ಪ. ಇವ್ರ ಕೇಳಿರ್ತಕ್ಕಂತ ಪ್ರಶ್ನೆ ಕೂತ್ರ ಹಿಂಗೊಂದು ಮಾತ ನಮ್ಮ ಸರ್ಗೆ ನೆನಪೈತಿ. ಯಾವ್ದತ್ ಕೇಳಿದ್ರ, ಯಾರನ್ನ ಹಿಂಗ ಮಾಡ್ಯಾರಪ್ಪ ಅಂತ ಕೇಳಿದ್ರ ಸಜ್ಜಲ ಗುಡ್ಡ ಶರಣಮ್ಮನ ಹಿಂಗ ಮಾಡ್ಯಾರ ಅಂತೇಳಿ ನಮ್ಮ ಸರ್ ಗೊತ್ತಿದ್ದಿರ್ತಕ್ಕಂಥ ವಿಷಯ ಐತಿ. ಇದು ಹೌದನ್ರಿ, ಅಲ್ಲಪ್ಪ ಅಂತಂದ್ರ ಇಂಥವ್ರನ್ನ ಹಿಂಗ ಮಾಡ್ಯಾರತ್ತ ಈ ಹಾಲ ಮತದಾಗ ಆ ಹೆಣ್ಮಗಳು ಇದ್ದಳಪ್ಪ ಅಂತಂದ್ರ ಈ ದೈವಕ್ಕೆ ತಿಳಿಯುವಂಗ ಹೇಳ್ರಿ ಅನ್ನುವಂತ ಮಾತೈತಿ. ಇನ್ನೊಂದು ಮಾತು ಏನ್ ಕೇಳೋದದ, ಎಲ್ಲಾರಿಗೂ ತಿಳಿಯೋಂಗ ಕೇಳೋದದ. ಏನ್ರಿಪ್ಪ ಅದು ಮಾತ? ಸರ್, ಎಲ್ಲಿದ್ದಾರೆ ತಂದು ಎಲ್ಲರೇ ಕೇಳಬೇಡ್ರಿ, ತಿಳಿಬಾರ್ದಂಗ ಕೇಳಬೇಡ್ರಿ, ಪ್ರಶ್ನೆಗೆ ಉತ್ತರ ಸಿಗಬಾರ್ದಂಗ ಕೇಳಬೇಡ್ರಿ, ಸಿಗುವಂಗ ಕೇಳ್ರಿ. ಬಂದ್ರೆ ಹೇಳ್ತೇವ್, ಬರ್ಲಿಲ್ಲ ಅಂದ್ರೆ ಹಿಂಗಲ್ಲ ನಾಗೋ ಮಾಸ್ತರ ಹಿಂಗೈತತ್ ನೀವ್ ಹೇಳ್ರಿ, ಈ ದೈವಕ್ಕೆ ಮೆಸ್ತದ. ಹೌದ್ರಿಪ್ಪ. ಅದು ಹೆಂಗ್ ಕೇಳೋ? ಹೆಂಗ್ರಿಪ್ಪ ಅದು? ಮುತ್ತಗಾರ ಮುತ್ತು ಹೇರ್ಕೊಂಡು ಮಾರಾಕ್ ಹೊಂಟಿದ್ದ. ಎಲ್ಲಿ ಹೊಂಟಿದ್ರಿಪ್ಪ? ಎತ್ತಿನ ಮ್ಯಾಲ ಮುತ್ತು ಹೇರ್ಕೊಂಡು ಮಾರಾಕ್ ಹೊಂಟಿದ್ದ. ಇಂಥ ಊರ ಒಳಗ, ಒಂದು ಊರ ಒಳಗ, ಹೊಸಟ್ಟಿ ಅಂತ ಊರ ಒಳಗ ಹೊತ್ತು ಮುನಿಗಿತ್ತು. ಹೌದ್ರಿಪ್ಪ. ಹೊತ್ತು ಮುನಿಗಿತ್ತು. ಆ ಮುತ್ತುಗಾರನ ಕಡೆ ಎಲ್ಲ ಸಾಹಿತ್ಯನೇ ಇತ್ತು. ಎಲ್ಲಿ ಭೋಗಾಣಿ, ಅನ್ನ ಹಾಕುಕ ಅಕ್ಕಿ ಎಲ್ಲ ಸಾಹಿತ್ಯ ಇತ್ತು. ಅಲ್ಲೇ ಅಡಿಗೆ ಮಾಡ್ಕೊಂಡು ತಿನ್ಬೇಕಂತೇಳಿ ಇಂಥ ಊರ್ ದಂಡಿಗೆ ಬಂದ. ಊರ್ ದಂಡಿಗೆ ಒಂದು ಪತ್ರಿ ಗಿಡ ಇತ್ತು. ಪತ್ರಿ ಗಿಡದ ಬಡ್ಯಾಗ ಒಂದು ಲಿಂಗಪ್ಪ ಇದ್ದ. ಲಿಂಗಪ್ಪ. ಆ ಲಿಂಗಪ್ಪನ ನೋಡ್ದ, ಆ ಕಡೆ ಒಂದ್ 2 ಕಲ್ಲು ತಗೊಂಡು ಬಂದ. ಈ ಲಿಂಗಪ್ಪನ ಒಬ್ಬರಿಗೆ ಕಲ್ಲು ಮಾಡಿ ಅದ್ರ ಮೇಲೆ ಭೋಗಾಣಿ ಇಟ್ಟು ಅಕ್ಕಿ ಹಾಕಿ ಕಟ್ಟಿಗೆ ಆರಿಸ್ಕೊಂಡು ಬಂದ ಬಡ್ಯಾಗ ಉರಿ ಹಚ್ಚಿದ. ಹೌದ್ರಿಪ್ಪ. ಅನ್ನ ಮಾಡ್ಕೊಂಡು ತಿನ್ಬೇಕತ್ತ. ಮುತ್ತಗಾರ ಅನ್ನ ಮಾಡ್ಕೊಂಡು ತಿನ್ಬೇಕತ್ತ. ಲಿಂಗ ಒಪ್ಪರಿ ಹಾಕಿದ. ಮತ್ 2 ಕಲ್ಲು ಹುಡ್ದ, ಬಡ್ಯಾಗ ಉರಿ ಹಚ್ಚಿದ. ಬಾಳೋ ತಕ ಉರಿ ಹಚ್ಚಿದ. ಅವ ನೀರು ದೌಡ್ ಕುದಿ ಬರ್ಲಿಲ್ಲ. ಹೌದ್ರಿಪ್ಪ. ಅವಾಗ ಹಚ್ಚಿದ ಬಾಳೋ ತಕ ಹಚ್ಚಿದ. ಆ ಲಿಂಗ ಏನ್ ಹುಡಿದಿಲ್ಲ, ಸಿಡ್ದ 3 ಭಾಗ ಆಯ್ತು. ಲಿಂಗ ಏನಿತ್ತಲ್ಲ, ಸಿಡಿದ 3 ಭಾಗ ಆಯ್ತು. ಬಲಕ್ಕೊಂದು ಭಾಗ ಹೋಗಿ ಬಿಡ್ತು. ಅಲ್ಲೊಂದು ಊರಾಗ ಅಲ್ಲೊಂದು ಬೀರಪ್ಪನ ಗುಡಿ ತಯಾರಾಗೈತಿ. ಕೇಳ ಮಾಸ್ತರ್ ಹಿಂಗ. ಹೌದ್ರಿಪ್ಪ. ಬರ್ಲಿ ಹಿಂಗ. ಬಲಕ್ಕೇನು ಹೋಗಿ ಬಿತ್ತಲ್ಲ, ಅಲ್ಲೊಂದು ಬೀರಪ್ಪನ ಗುಡಿ ತಯಾರಾಗೈತಿ ಒಂದು ಊರಾಗ. ಎಡಕ್ಕೆ ಹೋದಲ್ಲಿ ಒಂದು ಗುಡಿ ಆಗ್ಯದ. ಎಡಕ್ಕೊಂದು ಪಕ್ಕದಲ್ಲಿ ಹೋಗಿ ಬಿತ್ತು, ಅಲ್ಲೊಂದು ಬೀರಪ್ಪನ ಗುಡಿ ತಯಾರಾಗೈತಿ. ಅದೇನು ಲಿಂಗ ಹೂಡಿದಿಲ್ಲ, ಅಲ್ಲೇ ಒಂದು ಪಕ್ಕಳಿ ಬಿತ್ತು, ಅಲ್ಲೊಂದು ಬೀರಪ್ಪನ ಗುಡಿ ತಯಾರಾಗೈತಿ. ಹೌದ್ರಪ್ಪ. ಇಲ್ಲಿ ಇದ್ದ ಬೀರಪ್ಪನ ಗುಡಿ ಯಾವ್ದ, ಬಲಕ್ಕಿದ್ದ ಬೀರಪ್ಪನ ಗುಡಿ ಯಾವ್ದ, ಎಡಕ್ಕಿದ್ದ ಬೀರಪ್ಪನ ಗುಡಿ ಯಾವ್ದ, ಅವು ಊರ್ ಯಾವ್ಯಾವ, ಅವು ಜಿಲ್ಲಾ ಯಾವ, ತಾಲೂಕ್ ಯಾವ. 3 ಬೀರಪ್ಪನ ಗುಡಿನ ಅದಾವು. 3 ಊರಾಗ ಅದಾವ. ಅವು 3 ಊರ ಹೆಸರೇನ, ಅವು ಜಿಲ್ಲಾ ಯಾವ, ತಾಲೂಕ್ ಯಾವ. ಹೌದ್ರಪ್ಪ. ಮುಂದಿನ ಪಾಳ್ಯದೊಳಗ ಈ ದೈವಕ್ಕೆ ತಿಳಿವಂಗ ಇಂಥ ಊರಾಗ ಇಂಥ ಲಿಂಗ ಹೊಡೆದ್ ಹಿಂಗ್ ಬೀರಪ್ಪನ ಗುಡಿ ಆಗ್ಯಾವ ಅಂದ್ರ ಉತ್ತರ ಕುಲ್ಲ ಆಗ್ತದ. ಹೌದ್ರಪ್ಪ. ಇನ್ನೆಲ್ಲ ನಮ್ಮ ತಾಯಂದಿರು ಬಹಳ ಕೂಡಿದ್ರು. ಅವಾಗ ಹೇಳ್ಬೇಕಂತ ವಿಚಾರ ಇತ್ತು. ಗಡಿಬಿಗೆ ಆಗಿ ಹೇಳಲಿಲ್ಲ. ಏನ್ರಿಪ್ಪ ಅದು? ಆ ಜಗತ್ತದಲ್ಲಿ ಹುಟ್ಟಿ ಬಂದ ಮ್ಯಾಲ ನಾವು ಹೆಂಗ್ ನಡಿಬೇಕು, ಹೆಂಗ್ರಿಪ್ಪ? ತಾಯಿ ತಂದೆನ ನಾವು ಹೆಂಗ್ ನೋಡ್ಬೇಕು, ತಾಯಿಯಲ್ಲಿ ಎಂತ ಶಕ್ತಿ ಇರ್ತದ,
ಎಂತಾದ್ರಿಪ್ಪ ಅದು ಅನ್ನುವಂಥದ್ದು ಒಂದು ನಾಲ್ಕು ನುಡಿ ಮಾತು ಹೇಳೋದದ. ಹೇಳ್ರಿಪ್ಪ. ಅದು ಹೆಂಗ ಕೇಳು. ಹೆಂಗ್ರಿಪ್ಪ? ಈ ಹೊಸಟ್ಟಿ ಅಂತ ಊರಿಗೆ ಹಾ ಹಾ ಈ ಸುಣದೋಳಿ ಅಂತ ಊರಿಂದ ಒಬ್ಬಾಕಿ ಹೆಣ್ಣು ಮಗಳನ್ನ ಕೊಟ್ಟಿದ್ರು ತಮ್ಮ ನಿಮ್ಮಂಗ. ಹಾ ಹಾ ಲಗ್ನ ಮಾಡಿ ಕೊಟ್ಟಿದ್ರು. ಹೌದ್ರಿಪ್ಪ. ಆ ಹೊಸಮಾಲಾಗಿತ್ಯಾಗಿ ಹೆಣ್ಮಗಳು ಬಂದ ನಲ್ಲಿಕ್ ಬಂದಳು. ಹಾ ಹಾ ಮನೆ ಒಳಗ ಅಪ್ಪ ತೀರ್ಕೊಂಡು ಹೋಗಿದ್ದ. ಅವ ಒಬ್ಬಾಕಿ ಎದ್ಳು. ಹಾ ಹೊಸವಾಗಿ ಲಗ್ನ ಆಯ್ತು. ಹೌದ್ರಿಪ್ಪ. ಹೊಸವಾಗಿ ಲಗ್ನ ಆಯ್ತು. ಸೊಸಿ ಮನೆಗೆ ಬಂದ್ರೆ ತೊಡೆ ದಿನ ಸಂಸಾರ ಚಂದ ನಡೀತು. ಗಂಡನ ಜೋಡಿ ಸಂಸಾರ ಚಂದ ನಡೀತು. ವಯಸ್ಸಾದ ಹೆಣ್ಮಗಳ ಆಯಿ ಮನ್ಯಾಗಿದ್ದಳು ಅವ್ವ. ಆಹಾ ಗಂಡನವ್ವ. ಆ ಗಂಡನವ್ವ ಅತ್ತಿ ಮನ್ಯಾಗಿದ್ದಳು. ಹೌದ್ರಿಪ್ಪ. ಕೆಲ ದಿನ ಸಂಸಾರ ಬಾಳ ಚಂದ ನಡೀತು. ಹೆಣ್ಮಗಳ ಬಾಳ ಜಬದಿದ್ಳು. ಆಹಾ ಸೊಸಿ ಬಾಳ ಜಬದಿದ್ಳು. ಹೌದ್ರಿಪ್ಪ. ಅವಾಗ ಏನತ್ತಾಳ ಗಂಡಗ? ಏನಂತಾಳ್ರಿಪ್ಪ? ಗಂಡಗ ಒಂದು ಮಾತು ಹೇಳ್ತಾಳ. ಏನ್ ಹೇಳ್ತಾಳ್ರಿಪ್ಪ? ನಿಮ್ಮವ್ಗ ವಯಸ್ಸಾಯ್ತು. ಏನ್ರಿ ನಿಮ್ಮವ್ಗ ಹೊಸ ವಯಸ್ಸಾಗ್ಯದ? ನಿಮ್ಮವ್ಗ ವಯಸ್ಸಾಗ್ಯದ. ಹಾ ಸ್ವಲ್ಪ ಅಲ್ಲಿ ಉಗುಳುದು ಇಲ್ಲಿ ಉಗುಳುದು ಸ್ವಲ್ಪ ಬ್ಯಾಸರ ಮಾಡ್ಲಿಕ್ಕತ್ತಾಳಿ. ಏನಾರ ಒಂದ್ ವ್ಯವಸ್ಥಾ ನೋಡ್ರಲಿ ಅಂತೇಳಿ ಹಾ ಹಿಂಗೊಂದ ಮಾತ ಕಿವಿ ಮಾತ ಸೊಸಿ ಹೇಳ್ತಾಳ. ಗಂಡಗ ಕೋಲೆದಾಗ ಕೂತ. ಹೌದ್ರಪ್ಪ. ಅವೇನ್ ತಿಳ್ಕೊಂಡ? ಏನ್ ತಿಳ್ಕೊತಾನ್ರಿಪ್ಪ? ಹರೇದ್ ಹುಡುಗಿ ಹಂಗ ಹೇಳ್ತೈತಿ ಅಂತ ತಿಳ್ಕೊಂಡ. ಮುಂದೆ ಕೆಲ ದಿನ ಹೋಯ್ತು. ಮತ್ತ ಅವಾಗ ಮತ್ತೂ ಸ್ವಲ್ಪ ವಯಸ್ಸಾಯ್ತು. ಮತ್ತ ವರ್ಷ 2 ವರ್ಷ ಹೋಗ್ರಾಗ ಮತ್ತ ಮುದುಕಿ ನಡಾಬಾಗಿತ್ತು. ಹೌದ್ರಪ್ಪ. ಮತ್ತೂ ವಯಸ್ಸಾಯ್ತು. ಮತ್ತೊಮ್ಮೆ ನಡಮನ್ಯಾಗ ಕೂತ ಅಗದಿ ಜೋರಾಗೆ ಹೇಳಕತ್ತಳಕಿ. ಹೌದ್ರಿಪ್ಪ. ಅದೇ ಹೇಳಕತ್ತಳ್ರಿ ಆಕಿ. ಅದೇ ಮಾತು ಒತ್ತಿ ಗಂಡಗ್ ಹೇಳಕತ್ತಳು. ಮಾಯದೊಳಗ ಬಿದ್ದಿದ್ದ ಮಗ. ಗಂಡ ಹೊಸ ಹೆಂಡತಿ ಜೋಡಿ ಹೊಸ ಹೆಂಡತಿ ಕೂಡ ಮಯದೊಳಗ ಬಿದ್ದಿದ್ದ. ಅವಾಗ ಸ್ವಲ್ಪ ಕಿವಿ ಜೋತಿದ ಹೆಂಡತಿ ಮಾತಿಗೆ. ಒಂದ್ ಸ್ವಲ್ಪ ಹೆಂಡತಿ ಕಡೆ ಲಕ್ಷ ಕೊಟ್ಟ. ಇನ್ನೊಂದ್ 4 ದಿನ ಹೋಗ್ಲಿ ಏನಾರ ವ್ಯವಸ್ಥೆ ಮಾಡೋಣ ತಂದ. ಹೆಣ್ಮಗಳ ಮತ್ತ ಬಿಟ್ಟಳು. ಮತ್ತ ಮುಂದ್ ಹೋಯ್ತು. ಒಂದ್ ದಿನ ಹೊರಗಿಂದ ಬಂದ. ಹಾಸಿ ಹೊತ್ಕೊಂಡು ಮನೆಗೆ ಬಿಟ್ಟಳು ಹ್ಯಾಂತಿ. ಹಾಸಿ ಹೊತ್ಕೊಂಡು ಮನೆಗೆ ಬಿಟ್ಟಳು. ಹೋಗಿ ತೆಲಿಬಂದಿ ಕೂತ್ ಎಬ್ಸಿದ ಹ್ಯಾಂತಿಗೆ. ಯಾಕ ಹಿಂಗ್ಯಾಕ ಮನೆಗಿದೆ ಏನಾಗೈತಿ ಇವತ್ತಂದ. ಇವತ್ 2ರಾಗ ಒಂದ್ ಆಗಬೇಕಂದಳಕಿ. ಹೆಂಡತಿ ಗಂಡಗ ರಿಕ್ ಹಾಕಿಳು. ಪೂರ ರಿಕ್ ಹಾಕಿಳು. ಹೌದ್ರಪ್ಪ. ಏನತ್ತಾಳ್ರಿಪ್ಪ? ಇವತ್ತು ನಿಮ್ಮ ವಯಸ್ಸಾಗಿರ್ತಕ್ಕಂತ ನಿಮ್ಮ ಮುದುಕಿ ಮನ್ಯಾಗಿರ್ಬೇಕು ಒಂದ, ಇಲ್ಲ ನಾ ಮನ್ಯಾಗಿರ್ಬೇಕು ಒಂದ್. 2ರಾಗ ಒಂದ್ ಆಗಬೇಕಂದಳಕಿ. ಬೇಕಾರ ಅಕ್ಕಿ ಇಟ್ಕೋರಿ ನಾ ಹೊಕ್ಕನು ಊರಿಗೆ. ಇಲ್ಲ ನಾ ಹೊಕ್ಕನೋ ಇಲ್ಲ ಅಕ್ಕಿನ ಇಟ್ಕೋರಿ. ಇಲ್ಲ ಅಕ್ಕಿನ ಹೋಗ್ರಿ ನಾ ಇರ್ತನೋ ಅಂತೇಳಿ ರಿಕ್ ಹಾಕಿ ಬಿಟ್ಟು ಹಳೇದ ಗಂಡಗ. ಇದು ಗಂಡ ಒದ್ದಾಡಕೈತ್ರಿಪ್ಪ ವಿಲಿ. ಅವಾಗ ನಮ್ಮ ಮಾಯಕ್ಕ ಬಿದ್ದಿದ್ದ ಮಗ ಏನಂತಾನ್ರಿಪ್ಪ? ನೀನ್ ಹೋಗೋದು ಬೇಡ, ನಾನು ಅವ್ವನ ಹಚ್ಕೊಡ್ತನು. ನಮ್ಮ ಅವನ ಎಲ್ಲೇರಿ ಕಳಿಸ್ತನು ಅಂದವ. ಅವಾಗ ಏನ್ ಹೇಳ್ತಾಳ್ರಿಪ್ಪ? ಇವತ್ತು ಕಳಿಸಿದೆ ಅಂದ್ರ ನಾಳೆ ಬರ್ತದ ಮುದುಕಿ. ಮತ್ತ ಮೂಲ ಆಗ್ತದ. ನಾ ಹೇಳ್ದಂಗ ಮಾಡ್ಬೇಕಂದಳಕಿ. ಹೇಳ್ತಾಳ್ರಿಪ್ಪ. ಏನ್ ಹೇಳ್ತಾಳ್ರಿ ಗಂಡ? ಏನ್ ಹೇಳ್ತಿ ಹೇಳಂದ. ನಿಮ್ಮ ಅವನ ಒಯ್ಬೇಕು. ಇವತ್ತು ರಾತ್ರಿ ನಿಮ್ಮ ಅವ್ವಗ್ ಒಯ್ಬೇಕು. ನಿಮ್ಮ ಅವನ ಕೊಂದ ಆ ನಿಮ್ಮವನ ಹೊಟ್ಯಾನ ಕಳ್ಳ ತಗೊಂಡ ತಂದ ನನಗ ತೋರಿಸಿದೆ ಅಂದ್ರ ಅವಾಗ ನನ್ನ ಮನಸ್ಸಿಗೆ ಸಮಾನ ಆಗ್ತೈತಿ. ಆಗ ನಾನು ನಂಬುತ್ತೀನಿ. ಅವಾಗ ವಿಚಾರ ಮಾಡ್ದ ಗಂಡ. ಏನ್ ವಿಚಾರ ಮಾಡ್ತಾನ್ರಿಪ್ಪ? ಅವಂದರೆ ವಯಸ್ಸಾಗೈತಿ. ಇನ್ನು ಸಾಯು ಕಾಲ ಸೈನ್ಯಕ್ಕೆ ಬಂದೈತಿ. ಏನು ಮನ್ಯಾಗ ಇಟ್ಕೊಂಡ್ ಗೊತ್ತ ಯಾಕೆ ಹೆಂಡತಿ ಕೆಟ್ಟಾಗ್ಲಿ? ನನ್ನ ಹೆಂಡತಿ ಹರಿಯದಕ್ಕೆದಾಳ. ಸಂಸಾರ ಇನ್ನ ಮುಂದೆ ಬಹಳ ಸಾಗೋದದ. ನಮ್ಮ ಅವನು ಕೊಲ್ಲಬೇಕಂತ ಒಂದೇ ಮಾತಿನವಾಗ ವಿಚಾರ ಮಾಡಿಬಿಟ್ಟ ಮಗ. ಅವಾಗ ಹೊತ್ತ ಮನಿಗಿತ್ತು ಊಟ ಗಿಟ್ಟ ಮಾಡಿ ಮನಗೋ ಟೈಮ್ದಾಗ ಹೇಳ್ತಾನ. ಅವಾಗ ಏನ್ ಹೇಳ್ತಾನ್ರಿಪ್ಪ ಮಗ? ಇವತ್ತ ಸ್ವಲ್ಪ ಬ್ಯಾರೆ ಅವ್ರಿಗೆ ಹೋಗಿ ಬರೋದದ. ಹೋಗಿ ಬರೋನು ನಡಿಯತ್ತಂದ. ಆದ್ರ ಆಯ್ತಪ್ಪ ಹೋಗೋಣ ತಂದ ಹೆಗಲ ಮ್ಯಾಲ ಅವಾಗ ಕುಣಸ್ಕೊಂಡ ಎಲ್ಲಿಗೆ ಬರ್ತಾನ್ರಿಪ್ಪ? ಹಳಕ ಬರ ಒಂದ ಗುಡ್ಡ ಗವ್ವಾರ ಕಂಟಿ ಟೈಮಕ್ ಬಂದ. ಹೌದ್ರಿಪ್ಪ. ನೋಡ್ರಿ ಎಂತ ಗೊಡ್ಡಗಳಿತ್ತು ಮಗಂದು. ತಾಯಿ ಮೇಲೆ ಕಳ್ಳಿಲ್ಲ. ಹೌದ್ರಪ್ಪ. ಆ ಹ್ಯಾಂತಿ ಮಾತು ಕೇಳಿ ಹ್ಯಾಂತಿ ಮೋದೊಳಗ ಬಿದ್ದಿರ್ತಕ್ಕಂತ ಮಗ ಅದೇ ಗುಡ್ದಾಗ ತಂದ ಅವಾಗಿಳಿಸಿ ಒಂದು ದೊಡ್ಡ ಕಲ್ಲು ಹೇರಿ ಅವನ ಮೊದಲ ಕೊಂದ ಬಿಟ್ಟ ಮಗ. ಅಲಾ ಹಡ್ಸಿ ಮಗ ತನಕಿಸಿದ. ಹೌದ್ರಿಪ್ಪ. ದೊಡ್ಡ ಕಲ್ಲು ಹೇರಿ ಮಗ ಕೊಂದ ಹ್ಯಾಂತಿ ಮಾತು ಕೇಳಿ ಇನ್ನ ಏನ್ ಹೇಳ್ಯಾಳ? ಏನ್ ಹೇಳ್ತಾಳ್ರಿಪ್ಪ? ಒಂದ್ ಹಂಗ ಬರ್ಬೇಡ ಅಂತ ಹೇಳ್ಯಾರ. ಕಳ್ಳ ತಗೊಂಬ ಹೊಟ್ಯಾನ ಕಳ್ಳ ತಂದ ನನಗೆ ತೋರಿಸಿದೆ ಅಂದ್ರೆ ಸಮಾಧಾನ ಆಗ್ತೈತಿ ಅಂದಾಳ ಅಂತೇಳಿ ಹೊಟ್ಟಿ ಹರಿದ ಕಳ್ಳ ಕೈಯಾಗ ತಕ್ಕೊಂಡ ಪುಣ್ಯಾತ್ಮರಿ. ಮಗ ತಾಯಿ ಕಳ್ಳ ಹೊಟ್ಯಾನ ಕಳ್ಳ ಕೈಯಾಗ ತಗೊಂಡ. ಅದೇ ಗುಡ್ಡ ಬಿಟ್ಟು ಇನ್ನು ಮನೆಗೆ ಬರ್ಬೇಕತ್ತ ಓಡಿ 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 ಬರ್ತಿದ್ದ. ಒಂದ ಕಲ್ಲಿಗೆ ಎಡಿವಿ ಮಗ ಡಬ್ ಬಿದ್ದ. ಕೈಯಾನ ಕಳ್ಳ ಹೋಗಿ ಮುಂದೆ ಬೀಳ್ತಾವ.
ಏನ್ ಹೇಳ್ತಾಳ್ರಿಪ್ಪ ಕಳ್ಳ ಕಳ್ಳ ಮಾತಾಡಿ ಹೇಳ್ತಾವತ್ತ ಪುಣ್ಯಾತ್ಮರಿ ಕೇಳ್ರಿ ತಾಯಿ ಕಳ್ಳ ಏನ್ ಹೇಳ್ತಾವ್ರಿಪ್ಪ ಮಗನಿಗೆ ಏನ್ ಹೇಳ್ತಾವ ಹಾ ಏ ಮಗನ ಹಾ ಇನ್ನ ನಿನ್ ಹೆಂತಿದು ನಿಂದು ಹರಿಯಾದ ಜೀವನದ ಅರೆ ಜೀವನದ ನನ್ನ ಹೆಂಗಿದ್ರು ಕೊಂದ್ ಬಿಟ್ಟಿ ಹಾ ಇನ್ನು ಹೋಗಿ ಕಾಲಿಗೆ ತಾಕಿ ಬಿದ್ದು ಎಲ್ಲೇರ ಸತ್ತಿಗಿತ್ತಿಯೋ ಮಗನ ಹುಷಾರ್ಲೆ ಹೋಗಿ ಮನಿಗೆ ಮುಟ್ಟಿ ಹೆಂತಿ ಕಡೆ ಅಂತೇಳಿ ಕಳ್ಳ ಹೇಳ್ತಾವತ್ತ ಪುಣ್ಯಾತ್ಮರೇ ಕಳ್ಳ ಆಹಾ ನನ್ನ ಕಳ್ಳ ಹೋಗಿ ತೋರಿಸು ನನ್ನ ಕಳ್ಳ ಹೋದ ನಿನ್ನ ಹೆಂತಿಗೆ ತೋರಿಸು ಹಾ ಕರೆ ಮಗನ ಹಾದ್ಯಾಗ ಹೋಗುವಾಗ ನೀಗಿ ಸತ್ತಿಯೋ ಮಗನತ್ತ ಹೊಟ್ಯಾನ ಕಳ್ಳ ತಾಯಿ ಕಳ್ಳ ಮಾತಾಡಿ ಮಗನಿಗೆ ಹೇಳ್ಯಾವತ್ತ ಪುಣ್ಯಾತ್ಮರೇ ಆಹಾ ನೋಡ್ರಿಪ್ಪ ಎಂತಾದ ತಾಯಿ ಗುಣ ಅದಕ್ಕೆ ತಾಯಿಯಲ್ಲಿ ತಂದೆಯಲ್ಲಿ ಎಂತ ಶಕ್ತಿ ಅದ ನೋಡ್ರಿ ಆಹಾ ಅದಕ್ಕೆ ಹೇಳ್ಯಾರ ತಾಯಿ ಕಳ್ಳ ಜಗತ್ಯದಲ್ಲಿ ಬಹಳ ದೊಡ್ಡದದ ಹೌದ್ರಿಪ್ಪ ಅದೇ ಸಂಗೊಳ್ಳಿ ರಾಯಣ್ಣ ಗಲ್ಲಿಗೇರಿಸುವಾಗ ತಾಯಿ ಕಳ್ಳ ಮರಗತಿತ್ತ ಕಳ್ಳ ಆಹಾ ಮಗನೇ ಹೆಂಗ ಸಾಯ್ತೀಯೋ ನನ್ನ ಬಿಟ್ಟತ್ತ ತಾಯಿ ಮರಿಗಿದತ್ತ ಭೂಮಿ ಮ್ಯಾಲ ಯಾರು ಮರಿಗಿಲ್ಲತ್ತ ಪುಣ್ಯಾತ್ಮರಿ ಯಾರು ಮರಿಗಿಲ್ಲತ್ತ ಏ ರಾಯ ಎಂತಾದ ನಿಂದ ಗುಂಡಿಗೆತ್ತಿ ಕೆಲ್ಸ ಮಾಡ್ತಿಲ್ರಿಪ್ಪ ಹೌದಿಲ್ಲ ಆಹಾ ತಾಯಿಯಲ್ಲಿ ಇದ್ದಿರ್ತಕ್ಕಂತ ಶಕ್ತಿ ತಾಯಿಯಲ್ಲಿ ಕಲ್ಲಿನಲ್ಲಿ ಇದ್ದಿರ್ತಕ್ಕಂತ ಶಕ್ತಿ ಇನ್ನು ಎಲ್ಲೂ ಸಿಗಂಗಿಲ್ಲ ಪುಣ್ಯಾತ್ಮರೇ ತಾಯಿ ತಂದೆ ಯಾರು ನೋಡ್ಕೋತೀರಿ ಅವ್ರನ್ನ ಓದಿ ಯಾರ ದಂಡಿಗೆ ಮುಡ್ತೀರಿ ಅವರೇ ಹಾ ಸಾಕ್ಷಾತ್ ನೀವು ದೇವರಾಗ್ತೀರಿ ಅನ್ನುವಂತ ಮಾತನ್ನು ಹೇಳಿ ಹೇಳಿ ಇನ್ನು ಬಹಳೇನು ಮಾತಾಡೋದಿಲ್ಲ ಹೌದ್ರಪ್ಪ ಇನ್ನು ಸತ್ಯವಾಗಿರ್ತಕ್ಕಂತ ಐದು ನುಡಿ ಸುಂದರ ಛಲ ಹಾಡಿ ಸರ್ಜೋಡಿ ಕಲಾವಿದ್ರ ಚಾನ್ಸ್ ನಮ್ಮ ಅಡಬಾಯಿ ಕಲಾವಿದರಿಗೆ ಪಾಳೆ ಹೋಗ್ತದ ಹಾ ಆ ಮುಂದಿನ ಪಾಳೆದಾಗ ಏನ್ ಮಾತಾಡ್ತಾರ ನೋಡೋಣ ಹೌದ್ರಪ್ಪ ಅದಕ್ಕ ಇಲ್ಲಿ ಈ ಊರಾಗಾಯ್ತು ಇಲ್ಲೇ ಸಣ್ಯದಹಳ್ಳಿ ನಮ್ಮ ಯಾವ ನಮ್ಮ ಸೋತ್ರಿಯ ಬ್ರಹ್ಮಷ್ಟ ಸದ್ಗುರು ಮದಗೊಂಡಪ್ಪಾಜಿಯವರ ಮ್ಯಾಲ ಬರ್ದಿರ್ತಕ್ಕಂಥ ಸತ್ಯವಾಗಿರ್ತಕ್ಕಂಥ ಸುಂದರ ಎಲ್ಲಿದ್ದೀರಿ ಮದಗೊಂಡ ದೇವರ ಆ ಬೇಗ ನೀವು ಇಲ್ಲಿಗೆ ಬಾರ ಅನ್ನುವಂಥದ್ದು ನಮ್ಮ ಸರ್ ಒಂದು ನಾಲ್ಕೇ ನಾಲ್ಕು ನುಡಿ ನಿಮ್ಮ ಕಿವಿ ಮುಟ್ಟುವಂಗ ಹಾಡ್ತಾರ ಅನ್ನುವಂಥ ಮಾತನ್ನು ಹೇಳಿ